ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿ ಒಡ್ಡುತ್ತಿರುವ ಆಮಿಷಗಳ ಬಗ್ಗೆ ಸಿಎಂಗಿದೆ ಮಾಹಿತಿ. ಎಲ್ಲಾ ಗೊತ್ತಿದ್ದು ಕೂಡ ಸುಮ್ಮನಿದ್ದಾರೆ ಮುಖ್ಯಮಂತ್ರಿಗಳು. ಬಾಯೇ ಬಿಡ್ತಾ ಇಲ್ಲ. ಸಿಎಂ ನಡೆಯನ್ನ ಬಹಿರಂಗವಾಗಿ ಆಕ್ಷೇಪಿಸಿದ್ದಾರೆ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಇದನ್ನ ಖಂಡಿಸಿದ್ದಾರೆ. ಎಲ್ಲಾ ಗೊತ್ತಿರೋ ಸಿದ್ದರಾಮಯ್ಯ, ದಿನೇಶ್ ಗುಂಡೂರಾವ್ ಸಹ ಏನೂ ಮಾತಾಡ್ತಾ ಇಲ್ಲ. ನಾನಾಗಿದ್ರೆ ಸುಮ್ಮನೆ ಇರ್ಲಿಲ್ಲ ಅಂತ ಡಿಕೆ ಶಿವಕುಮಾರ್ ಗುಡುಗಿದ್ದಾರೆ. ಸಿಎಂ ಕುಮಾರಸ್ವಾಮಿ ಸೈಲೆಂಟ್ ಆಗಿರೋದ್ರ ಅರ್ಥ ಆದ್ರೂ ಏನು? ಆಪರೇಷನ್ ತಡೆಗೆ ಸಿದ್ದು ದಿನೇಶ್ ಪ್ರಯತ್ನ ಮಾಡ್ತಿಲ್ವಾ ಅನ್ನುವಂತಹ ಪ್ರಶ್ನೆ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯಿಂದ ಗೊತ್ತಾಗ್ತಾ ಇದೆ. ದೊಡ್ಡ ನಾಯಕರ ನಡೆಯಿಂದ ಸಚಿವ ಡಿಕೆ ಶಿವಕುಮಾರ್ ಬೇಸರಗೊಂಡಿದ್ದಾರ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಏನೇನು ಟ್ರಾನ್ಸ್ಫರ್ ಆಗಿದೆ, ಏನೇನು ಮಾತುಕತೆ ಆಗಿದೆ ಎಲ್ಲ ಕೂಡ ಇದೆ. ಅದೆಲ್ಲ ಮುಖ್ಯಮಂತ್ರಿಗಳು ಸ್ವಲ್ಪ ಲೀನಿಯೆಂಟ್ ಆಗಿದ್ದಾರೆ. ಬಿ ಜೆ ಪಿಯವ್ರ ಮೇಲೆ ಸ್ವಲ್ಪ ಲೀನಿಯೆಂಟ್ ಅಂತಂದರೆ ಏನು ಅವ್ರಿಗೆ ವಿಚಾರ ಗೊತ್ತಿದೆ ಅದನ್ನು ಇನ್ನೂ ಎಕ್ಸ್ಪೋಸ್ ಮಾಡ್ತಾಯಿಲ್ಲ ಅವರು. ಎಲ್ಲ ಶಾಸಕರುಗಳು ಹೋಗಿ ಮುಖ್ಯಮಂತ್ರಿಗಳ ಮೇಲೆ ಹತ್ರ ಏನೇನು ಕಾನ್ಸ್ಪಿರಸಿ ನಡೀತಾ ಇದೆ ಅಂತ ಎಲ್ಲ ತಿಳಿಸಿದ್ದಾರೆ. ಸಿದ್ದರಾಮಯ್ಯನವ್ರ ಮೇಲೂ ತಿಳಿಸಿದ್ದಾರೆ. ಸ್ವಲ್ಪ ಇರಲಿ ನೋಡೋಣ ಅಂತೇಳಿ ಮುಖ್ಯಮಂತ್ರಿಗಳು ಸ್ವಲ್ಪ ಇದ್ದಾರೆ. ನಾನು ಅಂಥವನಾಗಿದ್ದರೆ ವಿತಿನ್ 24 hours ಎಲ್ಲ ಎಕ್ಸ್ಪೋಸ್ ಮಾಡಿಬಿಡ್ತಿದ್ದೆ. ಎಲ್ಲ MLAಗಳು ಹೇಳ್ಕೊಂಡಿದ್ದಾರೆ ಬಂದು ಏನೇನು ಆಫರ್ ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ, ಆಪರೇಷನ್ ಲೋಟಸ್ನ ಹಿಂದೆ ಯಾವ ರೀತಿ ನಡೆದಿತ್ತು ಆ ರೀತಿ ಎಲ್ಲ ಬಂದು ಹೇಳ್ಕೊಂಡಿದ್ದಾರೆ. ಇರಲಿ, ಸಿದ್ದರಾಮಯ್ಯನವ್ರಿಗೂ ಗೊತ್ತಿದೆ. ಏನು ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ಲ ಅಂತ ಏನಿಲ್ಲ. ದಿನೇಶ್ ಗುಂಡೂರಾವ್ರಿಗೂ ಗೊತ್ತಿದೆ. ಅದಕ್ಕೆಲ್ಲ ಟೈಮು. ಡಿಕೆ ಶಿವಕುಮಾರ್ ಅವ್ರಿಗೂ ಗೊತ್ತಿದೆ, ನನಗೆ ಸ್ವಲ್ಪ ಸರಿಯಾಗಿ ಗೊತ್ತಿಲ್ಲ. ನನಗೆ ಡಿಕೆ ಶಿವಕುಮಾರ್ ಇದನ್ನೇ ಹೇಳ್ತಾ ಇದ್ದಾರೆ ಅಂತಂದ್ರೆ ಏನಾದ್ರೂ ಇರ್ಲೇಬೇಕಲ್ವಾ ಅನ್ನುವಂತಹ ಅನುಮಾನ ದಟ್ಟವಾಗಿ ಕಾಡುತ್ತೆ. ಈ ಕುರಿತಂತೆ ಲೈವ್ ರಿಪೋರ್ಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಡಿಕೆ ಶಿವಕುಮಾರ್ ಅವರು ಈ ರೀತಿ ಸುಮ್ನೆ ಹೇಳಲ್ಲ, ಏನಾದ್ರೂ ಎವಿಡೆನ್ಸ್ ಇಟ್ಕೊಂಡೇ ಹೇಳ್ತಿದ್ದಾರೆ. ಅವರೇ ಸ್ವತಃ ಹೇಳ್ತಿದ್ದಾರೆ, ಆಯಾ ಶಾಸಕರು ಬಂದು ಮುಖ್ಯಮಂತ್ರಿಗಳ ಹತ್ರ, ಸಿದ್ದರಾಮಯ್ಯನವರ ಹತ್ರ, ದಿನೇಶ್ ಗುಂಡೂರಾವ್ ಅವರ ಹತ್ರ ಎಲ್ಲವನ್ನು ಹೇಳ್ಕೊಂಡಿದ್ದಾರೆ. ಆದ್ರೂ ಕೂಡ ಯಾಕೆ ಸುಮ್ನೆ ಇದ್ದಾರೆ ಸಿಎಂ ಮತ್ತೆ ಉಳಿದವರು ಅಂತ. ಸಭಾ ಸಮ್ಮಿಶ್ರ ಸರ್ಕಾರದಲ್ಲಿ ದೋಸ್ತಿ ಪಕ್ಷಗಳಾಗಿರುವಂತಹ ಕಾಂಗ್ರೆಸ್ ಮತ್ತೆ JDS ನಡುವೆ ಹಲವು ವಿಚಾರಗಳಿಗೆ ಇತ್ತೀಚೆಗೆ ಬಾಂಧವ್ಯ ಕದಡ್ತಾ ಇದೆ. ಈಗ ಮತ್ತೊಂದು ವಿಚಾರದಲ್ಲೂ ಕೂಡ ಅವರ ನಡುವೆ ವಿರಸ ಉಂಟಾಗಿದೆ. ಈ ವಿರಸ ಆಗಿರುವಂತಹದ್ದು ಆಪರೇಷನ್ ಕಮಲ ವಿಚಾರದಲ್ಲಿ. ಆಪರೇಷನ್ ಕಮಲವನ್ನ ಈಗಾಗಲೇ ಬಿಜೆಪಿ ನಿರಂತರವಾಗಿ ಮಾಡ್ತಾ ಇದೆ. ಒಮ್ಮೆ ಸರ್ಕಾರ ರಚನೆ ಪ್ರಯತ್ನದಲ್ಲಿ ವಿಫಲ ಆದ ನಂತರ ಮತ್ತೊಮ್ಮೆ ಕಾಂಗ್ರೆಸ್ ಶಾಸಕರನ್ನ ಗುರಿಯಾಗಿ ಇಟ್ಕೊಂಡು ಆಮಿಷ ಹೊಡ್ತಾ ಇದ್ದಾರೆ ಬಿಜೆಪಿ ನಾಯಕರು, ಮಾತುಕತೆ ಮಾಡ್ತಾ ಇದ್ದಾರೆ ಫೋನ್ಗಳ ಮೂಲಕ ಅಂತ. ಈ ಎಲ್ಲಾ ಕಾಲ್ ರೆಕಾರ್ಡ್ಗಳನ್ನ, ಈ ಎಲ್ಲಾ ಡಾಕ್ಯುಮೆಂಟ್ಗಳನ್ನ ನಮ್ಮ ಶಾಸಕರು ಇಟ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ನಿನ್ನೆ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮತ್ತೆ ಆ ಎಲ್ಲ ಮಾಹಿತಿ ಡಾಕ್ಯುಮೆಂಟ್ಗಳನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ, ಸಿದ್ದರಾಮಯ್ಯನವರಿಗೂ ಕೂಡ ಕೊಟ್ಟಿದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಎಲ್ಲ ಒಂದ್ ಕಡೆ ಬಿಜೆಪಿ ಸಂಬಂಧಪಟ್ಟಂತೆ ಮೌನವಾಗಿದ್ದಾರೆ, ಬಿಜೆಪಿ ವಿಚಾರದಲ್ಲಿ ಸಹನಶೀಲರಾಗಿದ್ದಾರೆ, ಲೀನಿಯೆಂಟ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಹೇಳಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ವಿರೋಧ, ಅಂದ್ರೆ ನಾನಿದ್ದಿದ್ರೆ ಆ ಎಲ್ಲಾ ಡಾಕ್ಯುಮೆಂಟ್ಗಳನ್ನ, ಆ ಎಲ್ಲಾ ವಿಚಾರಗಳನ್ನ ಬಹಿರಂಗ ಪಡಿಸ್ತಾ ಇದೆ 24 ಗಂಟೆಯಲ್ಲಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಎಲ್ಲೋ ಒಂದ್ ಕಡೆ ಬಿಜೆಪಿಯ ಈ ಆಪರೇಷನ್ ಕಮಲ ಪ್ರಯತ್ನಗಳನ್ನ JDS ಬಹಿರಂಗ ಮಾಡಲು ವಿರೋಧ ವ್ಯಕ್ತಪಡಿಸ್ತಾ ಇದೆಯಾ ಅನ್ನುವಂಥ ಮಾಹಿತಿ ಕೂಡ, ಅನುಮಾನ ಕೂಡ ಇದರಲ್ಲಿ ಎದ್ದು ಕಾಣುತ್ತೆ. ಪ್ರಮುಖವಾಗಿ ಡಿಕೆ ಶಿವರ ಮಾತುಗಳಲ್ಲಿ ಕಂಡು ಬಂದಿದ್ದು ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಅಸಮಾಧಾನ, ಸರ್ಕಾರದ ಅಸ್ತಿತ್ವಕ್ಕೆ ಸಂಬಂಧಪಟ್ಟಂತೆ ಭೀತಿ, ಮತ್ತೆ ಬಿಜೆಪಿಗೆ ಎಲ್ಲ ಒಂದ್ ಕಡೆ ಪರೋಕ್ಷವಾಗಿ ಎಚ್ಚರಿಕೆ ಕೊಟ್ಟಿರುವಂತದ್ದು. ನಾನಿದ್ದಿದ್ರೆ ಬಹಿರಂಗ ಪಡಿಸ್ತಾ ಇದೆ ಅಂತಂದ್ರೆ JDSನವರು ಆ ಕೆಲಸ ಮಾಡ್ತಾ ಇಲ್ಲ, ಮುಖ್ಯಮಂತ್ರಿಗಳು ಆ ಕೆಲಸ ಮಾಡ್ತಾ ಇಲ್ಲ ಅಂತ. ಈ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ, ಕಾಂಗ್ರೆಸ್ ವಲಯದಿಂದಲೂ ಒತ್ತಡ ಹಾಕ್ತಿದ್ದಾರೆ. ಆದ್ರೆ ಎಲ್ಲ ಒಂದ್ ಕಡೆ ಕುಮಾರಸ್ವಾಮಿ ಅವರು ಸಾಫ್ಟ್ ಕಾರ್ನರ್ ಇಟ್ಕೊಂಡಿದ್ದಾರೆ ಬಿಜೆಪಿ ಮೇಲೆ ಅನ್ನುವಂತಹ ಅನುಮಾನ ಕಾಡ್ತಿದೆ. ಇದು ಎಲ್ಲ ಒಂದ್ ಕಡೆ ಭವಿಷ್ಯದ ಕಡೆ JDSನವರು ಏನೋ ಪ್ಲಾನ್ ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಅನುಮಾನವೂ ಕೂಡ ಎದ್ದು ಕಾಣ್ತಾ ಇದೆ. ಸಭಾ ಓಕೆ ಮಸೂದ್, ಥ್ಯಾಂಕ್ ಯು ನಿಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗೆ.